ಗಾಯ್ಸ್, ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು 3 ಆಗಿದೆ. ಇವಾಗ ನಾನು ಹಾಗೂ ನಮ್ಮ ಫ್ರೆಂಡ್ ಇದು ಶಿವಗಂಗೆ ಹೋಗ್ಬೇಕಂತೇಳಿ ಬೇಗ ಹೊರಟಿದ್ದೀವಿ. 3 ಗಂಟೆಗೆ ಹೋಗ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ನಮಗೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ವ್ಯೂ ಪಾಯಿಂಟ್ ನೋಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೇಗ ಹೋಗ್ಬೇಕಾಗುತ್ತೆ. ಸೊ 3 ಗಂಟೆಗೆ ಹೊರಟಿದ್ದೀವಿ. ಅಂದರೆ ಇವಾಗ 3 ಗಂಟೆ ಅಂದರೆ ನಮ್ಗೆ ಇಲ್ಲಿಂದ 53 ಆಗುತ್ತೆ ಅಂದ್ಕೊಳ್ಳಿ. 1 ಗಂಟೆ ಅಥವಾ 1.25 ಗಂಟೆ ಜರ್ನಿ ಆದ್ರೂ ಅಲ್ಲಿ ನೆಕ್ಸ್ಟ್ ಹೋಗಿ ಅಲ್ಲಿಂದ ಒಂದು 3 to 4 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಈಗ ಅಭ್ಯಾಸ ಇದ್ದವರಾದರೆ ಒಂದು 1.5 hour 2 hours ಹಾಗೆ ಅದ್ರೊಳಗಾರು ಹೋಗ್ತಾರೆ ಆರಾಮಾಗಿ ಈಸಿಯಾಗಿ. ಬಟ್ ನನ್ನ ಫ್ರೆಂಡು ತುಂಬ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದಾನೆ, ಅವನಿಗೆ ಒಳ್ಳೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ನಾವಿಬ್ಬರು ಬೇಗ ಹೋಗ್ತೀವಿ. ನಮಗೆ ಟ್ರೆಕ್ಕಿಂಗಿಂದ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಬೇಗ ಹೋಗಬೇಕು ಅಂತೇಳಿ ಇಬ್ಬರು ಹೊರಟಿದ್ದೀವಿ. ನಿಮಗೆ ಮುಂದಿನ ಅಪ್ಡೇಟ್ಸ್ ಕೊಡ್ತಿರ್ತೀನಿ, ವೆಯ್ಟ್ ಮಾಡಿ ಗಾಯ್ಸ್. ಒಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಸಿಟಿಲಿ ಸಿಂಹ ಬಂದ್ಬಿಟ್ಟಿದೆ. ಗಾಯ್ಸ್, ಇದೇನಂತ ಹೇಳಿದ್ರೆ ಗಾಳಿ ಫ್ಯಾನ್. ಇದು ಸಿಂಗಲ್ ರೆಕ್ಕೆ, ಒಂದು ಸಿಂಗಲ್ ರೆಕ್ಕೆನ ಎಷ್ಟು ಉದ್ದ ಇರುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆಗೆ ಇದನ್ನು ಯೂಸ್ ಮಾಡ್ತಾರೆ. ಒಂದು ಇದು ಸಿಂಗಲ್ ರೆಕ್ಕೆ, ಇದು ಒಂದು ಹೋಗಕ್ಕೆ ಇಡೀ ರೋಡ್ ಬೇಕು. ನೋಡಿ, ಇವಾಗ ಟೈಮ್ ಬಂದ್ಬಿಟ್ಟು 5:04. ಹಾಯ್ ಗೈಸ್, ಇದು ಶಿವಗಂಗೆ ಎಂಟ್ರಿ ಪಾಯಿಂಟ್. ಒಂದು ಸೈಡು 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಹೇಗಿದೆ ಟ್ರೆಕ್ಕಿಂಗ್ ಫೀಲಿಂಗ್ ಗೈಸ್? ಇಲ್ಲಡಿ ರೊನಾಲ್ಡೋ ಕಟಿಂಗ್, ರೊನಾಲ್ಡೋ ಬುಸ್ಕಟ್ ಕಟಿಂಗ್ ಮಾಡಿಸಿದ್ದಾನೆ ಮುಚ್ಚಿಟ್ಕೊಂತು. ನೋಡಿ ರೊನಾಲ್ಡೋ ಹೆಂಗೆ ನಮಸ್ತೆ ಮಾಡಿ ಗೈಸ್. ಇವಾಗ ಟೈಮ್ ಬಂದುಬಿಟ್ಟು 6 ಗಂಟೆ. ಬಟ್ ನೋಡಿ ಏನೂ ಕಾಣಲ್ಲ, ಫುಲ್ ಕತ್ತಲು ಕಗ್ಗತ್ತಲು. ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ 6 ಗಂಟೆ ಆಗಿದೆ, 6:02. ಈ ಸೈಡ್ ಅಂತೂ ಫುಲ್ ಕತ್ತಲು, ಏನೂ ಕಾಣಲ್ಲ. ಇವಾಗ ನಾನು ಇದೇ ಮಾಡ್ತಿದ್ದೀನಿ, ಇದೇ ಏನಿದೆ ಅಂತ ನನಗೂ ಇನ್ನೂ ಕಾಣ್ತಾ ಇಲ್ಲ, ಅಷ್ಟು ಕತ್ತಲಿದೆ. ನೋಡ್ಬೋದು ಡೌನ್ ವ್ಯೂ ಪಾಯಿಂಟ್ ಹೆಂಗೆ ಕಾಣ್ತಿದೆ ಅಂತ, ಫುಲ್ ಲೈಟ್ಸ್. ಇನ್ನು 4.5 ಆರ್ ಸಮಥಿಂಗ್ 5 ಕಿಲೋಮೀಟರ್ ಇದೆ. ನೋಡಿ ಜಸ್ಟ್ ಇಲ್ಲಿಂದನೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಪಾಯಿಂಟ್. ಇಲ್ಲಿ ನೋಡಿ ಗೈಸ್, ಕಲ್ಲಿನ ಮೇಲೆ ಕೆರೆದಿರುವಂತಹ ಕೆತ್ತನೆಗಳು. ಗೈಸ್ ನೋಡಿ, ಸುರಂಗ ಥರ ಇದೆ, ಸೈಕಿದೆ. ಗೈಸ್ ಇಲ್ಲಿ ಬರ್ತಾ ರೋಡ್ ಕೂಡ ಫುಲ್ ಚಿಕ್ಕದಾಗಿದೆ. ನೀವೇ ಒಂದು ಕನ್ಫ್ಯೂಷನ್ ಸ್ಟೇಟಸ್ಗೆ ಹೋಗ್ಬಿಡ್ತೀರಾ, ಈ ಪ್ಲೇಸ್ ಹೌದಾ ಅಲ್ಲ ಅಂತ. ನೋಡಿ ಎಷ್ಟು ಸ್ಮಾಲ್ ರೋಡ್, ಒಂಥರ ಟ್ರೆಕ್ಕಿಂಗ್ ಇದೆಯಲ್ಲ ಗೈಸ್, ಸೈಕಾಗಿದೆ, ಚೆನ್ನಾಗಿದೆ ಮಾತ್ರ ಟ್ರೆಕ್ಕಿಂಗ್. ಬೆಂಗಳೂರಿಂದ ಅರೌಂಡ್ ಕರೆಕ್ಟ್ ಹೇಳಬೇಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಸೈಡಿಂದ ಬಂದರೆ 75 ಕಿಲೋಮೀಟ್ರ್ ಹಂಗಾಗುತ್ತೆ. ಅದೇ ಬೇರೆ ಕಡೆಯಿಂದೆಲ್ಲ ಬಂದರೆ ಅರೌಂಡ್ 60 ಆಗುತ್ತೆ, 55 to 60. ಎಸ್, ಮಿಸ್ ಮಾಡದೆ ವಿಸಿಟ್ ಕೊಡಿ ವೀಕೆಂಡ್ಸಲ್ಲಿ. ಅದು ಸ್ವಲ್ಪ ಬೆಳಗ್ಗೆ ಬೇಗನೆ ಹೊರಡಿ, ನಿಮ್ಗೆ ಒಳ್ಳೇದು. ಯಾಕಂದರೆ ವ್ಯೂ ಪಾಯಿಂಟ್ ಸಿಗುತ್ತೆ, ಲೇಟಾಗಿ ಹೊರಟ್ರೆ ವ್ಯೂ ಪಾಯಿಂಟ್ ಸಿಗೋಲ್ಲ. ಶ್ರೀಮಾತೆ ಗಂಗಾ ಪರಮೇಶ್ವರಿ ಸನ್ನಿಧಿ ಇದು.
ನೋಡಿ, ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಬಟ್ ದಾರ ಮತ್ತು ಬಾಳೆ ಕಟ್ಟಿ ಹೋಗಿದ್ದಾರೆ. ಇದ್ರ ವಿಶೇಷತೆ ಏನಂತ ನಂಗೆ ಗೊತ್ತಿಲ್ಲ, ಗೊತ್ತಾದರೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ ಶಿವಲಿಂಗ. ಗೈಸ್, ಮನೇಲಿ ಕೂತು ಸಾಯೋ ಬದಲು ಒಂದಿನ ಟ್ರೆಕ್ಕಿಂಗ್ ಬನ್ನಿ. ಹಿಂಗೆ ಈ ಥರ ಪ್ಲೇಸಸ್ನ ವಿಸಿಟ್ ಮಾಡಿ. ಮನೇಲಿ ಕೂತ್ಕೊಂಡು ಏನು ಮೊಟ್ಟೆನ ಇಡ್ತೀರಾ? ಹಾಂ, ಸ್ವಲ್ಪ ಬನ್ನಿ, ಈ ಥರ ಪ್ಲೇಸಸ್ನ ವಿಸಿಟ್ ಮಾಡಿ. ನೀವು ಮಾತ್ರ ಖುಷಿಯಾಗಿದ್ದರೆ ಸಾಲದು, ನಿಮ್ಮ ಸೋಲು ಸ್ವಲ್ಪ ಖುಷಿಯಾಗಿರಬೇಕು ಅಂದರೆ ಈ ಥರ ಪ್ಲೇಸಸ್ನ ವಿಸಿಟ್ ಮಾಡಿ. ಹಲೋ ಗೈಸ್, ನೋಡಿ ಇದೆ ಶಿವಗಂಗೆ ಬೆಟ್ಟ. ಫುಲ್ಲು ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವು. ಇವಾಗ ತೋರಿಸ್ನಲ್ಲ, ಇದೆ ಶಿವಗಂಗೆ ಬೆಟ್ಟ. ಇನ್ನು ಅರೌಂಡ್ ಒಂದು 2.5 ಕಿಲೋಮೀಟ್ರ್ ಇರ್ಬೋದು. ಮೇಲೆ ಹೋಗಿ ವ್ಯೂ ಪಾಯಿಂಟ್ನ ನಿಮಗೆ ತೋರಿಸ್ತೀನಿ. ಬಲೆ ಬಲೆ ಹಲೋ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 6:35. ನೋಡ್ಬೋದು ಇವಾಗಲೂ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಇನ್ನೊಂದು ಅರ್ಧ ಕಿಲೋಮೀಟ್ರು ಇಲ್ಲ 3/4 ಕಿಲೋಮೀಟ್ರ್ ಇದೆ. ಮೇಲ್ಗಡೆ ರೀಚ್ ಆಗಿ ಕೆಳಗಡೆ ವ್ಯೂ ಪಾಯಿಂಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಕಾಯ್ತಾರಿ. ಗೈಸ್, ಟ್ರೆಕ್ಕಿಂಗ್ ಅಂತ ಹೇಳಿದ್ನಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಅಸ್ಲಿ ಟ್ರೆಕ್ಕಿಂಗ್. ನೋಡಿ, ಫುಲ್ಲು ಅಪ್ಪಿದೆ, ಮೇಲ್ ತನಕನೂ ಹಿಡ್ಕೊಳ್ಳೋಕ್ಕೆ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟು ಹೈಟ್ ಇದೆ ಅಂತ. ನೋಡಿ, ಇಲ್ಲಿಂದ ಮೇ ಬಿ ಇವಾಗ 2 ಕಿಲೋಮೀಟರ್ಸ ಅಥವಾ 1.5 ಕಿಲೋಮೀಟರ್ಸ್ ಇರ್ಬೋದು, ಎಷ್ಟಂತ ಗೊತ್ತಿಲ್ಲ. ಮಗ ಇವಾಗ ಎಷ್ಟು ಕಿಲೋಮೀಟರ್ ಇರ್ಬೋದು? ಗೈಸ್, ಇವಾಗ ಅಸ್ಲಿ ಟ್ರೆಕ್ಕಿಂಗ್ ಅಂದರೆ ನಿಜವಾದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಇವಾಗ. ಸಖತ್ತಾಗಿದೆ ಗೈಸ್. ಮೇಲೆ ಗೈಸ್ ನೋಡ್ಬೋದು ಗಾಳಿ ಸೌಂಡ್ ಯಾವ ರೀತಿ ಬರ್ತಾ ಇದೆ ಅಂತ. ನಾವು ಇವಾಗ ಟಾಪ್ ಪಾಯಿಂಟಲ್ಲಿದ್ದೀವಿ. ನೋಡಿ, ಅದೊಂದು ಫ್ಲಾಗ್ ಹಾಕಿದ್ದಾರೆ, ಕಾಣ್ಬೋದು ನಿಮಗೆ. ಅದೇ ಲಾಸ್ಟ್ ಪಾಯಿಂಟ್ ಏನಾ. ಇವಾಗ ನಾವು ಹಿಲ್ನ ಟಾಪ್ ಇವಾಗಿದ್ದೀವಿ ಗೈಸ್. ಇಲ್ಲಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಬಂದರೆ ಫುಲ್ ಖುಷಿ ಆಗುತ್ತೆ. ಹಾಗೆ ಟ್ರೆಕ್ಕಿಂಗ್ ಕೂಡ ಭಾಳ ಚೆನ್ನಾಗಿದೆ, ಯಾಕಂದರೆ ಇಲ್ಲಿ ಒಂದು ಸಲ ಬಂದ್ವಿ ಅಂದರೆ ಭಾಳ ಫುಲ್ ಮೈಯೆಲ್ಲ ಫುಲ್ ಫ್ರೀ ಆಗುತ್ತೆ, ಅಷ್ಟು ಟ್ರೆಕ್ಕಿಂಗ್ ಚೆನ್ನಾಗಿದೆ. ಒಂದೇ ಒಂದು ಬೇಜಾರಿದೆ ನೋಡಿ, ಇಲ್ಲಿ ಎಷ್ಟು ನೀರಿನ ಬಾಟ್ಲಿಗಳೆಲ್ಲ ಹಾಕಿದ್ದಾರೆ. ದಯವಿಟ್ಟು ಯಾರು ಬರೋರಾದರೆ ನಿಮ್ಮ ಹತ್ರ ಬ್ಯಾಗ್ ಆದರೆ ಏನಂತ ಹತ್ತಬೇಕಾದ್ರೆ ನೀರು ಕುಡಿತೀನಿ ಅಂದಮೇಲೆ ಆ ಬಾಟ್ಲಿನ ಹಾಗೆ ತೊಗೊಂಡೋಗಿ, ದಯವಿಟ್ಟು ಇಲ್ಲೆಲ್ಲ ಹಣಿಬೇಡಿ. ಸೊ ನಾವು ಕೂಡ ಒಂದೇ ಒಂದು ಬಾಟ್ಲಿ ತಂದಿದ್ವಿ, ಅದು ನನ್ನ ಬ್ಯಾಗಲ್ಲೇ ಇದೆ, ಕೆಳ ಹಾಕಿಲ್ಲ. ನೋಡಿ, ಈ ಥರ ಬಾಟ್ಲಿ ಒಗಸಿದ್ದಾರೆ, ಎಷ್ಟು ಗಲೀಜಾಗಿ ಕಾಣುತ್ತೆ. ಬರೋರು ದಯವಿಟ್ಟು ಈ ಥರ ಬಾಟ್ಲಿಗಳನ್ನೆಲ್ಲ ಹಣಿಬೇಡಿ. ಗಾಯ್ಸ್, ವೆದರ್ ಎಷ್ಟು ಕೋಲ್ಡ್ ಇತ್ತು ಅಂತ ಹೇಳಿದ್ರೆ ನೀವೇ ಒಂದ್ಸಲ ಗಾಳಿ ಸೌಂಡ್ ಕೇಳ್ಕೊಬನ್ನಿ. ಕೋಲ್ಡ್ ಅಂತೂ ಫುಲ್ ಹೆವಿ ಕೋಲ್ಡ್ ಇಲ್ಲಕ್ಕಂತೆ ಅಷ್ಟು ಕೋಲ್ಡ್ ಆಗ್ತದೆ. ಮತ್ತು ಗಾಳಿ ಹೆಂಗೆ ಕೊಟ್ಟಿದೆ ನೋಡಿ ಬಾಡಿ ಅಂತ. ಮಗ ಹೆಂಗೆ ಅನಿಸ್ತಿದೆ ಅಂತ ಒಂಚೂರು ಹೇಳಿ. ಕೋಲ್ಡು ಚೆನ್ನಾಗಿದೆ, ಟ್ರೆಕ್ಕಿಂಗ್ ಮಾತ್ರ ಮನೆಯಲ್ಲಿರೋದಕ್ಕಿಂತ ಬನ್ನಿ ಗೈಸ್. ಏನಿಲ್ಲ, ಸ್ಟಾರ್ಟಿಂಗ್ ಕೊಡುವಾಗ ಮನಸ್ಸು
ತಪ್ಪಲ್ಲ. ಏನಕ್ಕೆ ಹೋಗ್ಬೇಕು, ನಾವು ಇವತ್ತು ಕರೆಕ್ಟ್ ಹೇಳಕ್ಕೆ ಬಂದರೆ ಒನ್ ಅವರ್ ಸ್ಲೀಪ್ ಮಾಡಿದ್ದೀವಿ ಅಷ್ಟೇ. ಇವತ್ತು ಕರೆಕ್ಟಾಗಿ ಒಂದೇ 1 ಗಂಟೆ ಮಲಗಿ ಹೊರಟು ಬಂದಿರೋದು. ಬಟ್ ನನಗಂತೂ ಬೇಜಾರಿಲ್ಲ, ನಿದ್ದೆ ಇದಕ್ಕೆ ಒಳ್ಳೆ ಸ್ವಲ್ಪ ಫೋಟೋ ತೆಗೆ ನಿಷೇಧ ಮಾಡಿದ್ದಾರೆ, ಆದರೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಕೋಲ್ಡ್ ನಿಲ್ಲಕ್ಕಾಗಲ್ಲ ನೋಡ್ರಿ. ನೋಡಿ ಓಡ್ ಬಂದು ಹೋಗಿಂತ ಮುಂಚೆ ಕೂತಿದ್ದ ಚಳಿ ಅಂತೇಳಿ. ಹೋಗ ಚಳಿನ ಬಾರ ಹೊರ್ಗೋಣ ಗಾಯ್ಸ್, ಚಳಿ ಅಂತ ಹೇಳಿ ಭಾಳ ಕೂತಿದ್ದ ನೋಡಿ. ಹೆದ್ರು ಯಾರು ಬೈತಾರೆ ಈ ಚಂದ. ಗೈಸ್ ಇಲ್ಲಿ ನೋಡಿ, ಈ ಕಲ್ಲಿನ ತುದಿಲಿ 2 ಗಂಟೆ ಕಟ್ಟಿದ್ದಾರೆ. ಎಲ್ರಿಗೂ ಒಂದೇ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಆ ಗಂಟೆ ಹೇಗೆ ಕಟ್ಟಿದ್ದಾರೆ ಅಂತ. ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆ 2 ಗಂಟೆ ತುದಿಗಳಲ್ಲಿ ಕಟ್ಟಿದ್ದಾರೆ, ಕಲ್ಲಿನ ತುದಿಲಿ 2 ಗಂಟೆನ ಕಟ್ಟಿದ್ದಾರೆ. ಅದು ಹೇಗಂತ ಯಾರಿಗೂ ಗೊತ್ತಿಲ್ಲ. ನೋಡಿ ಗೈಸ್, ಇದಾಗಿತ್ತು ಇವತ್ತಿನ ಶಿವಗಂಗೆ ಟ್ರೆಕ್ಕಿಂಗ್ ವಿಡಿಯೋ. ಹೀಗೆ ಇದೇ ಥರ ವೀಡಿಯೋಗಳನ್ನು ನಿಮಗೋಸ್ಕರ ತರ್ತಾ ಇರ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸಪೋರ್ಟ್ ಯಾವತ್ತೂ ನನ್ನ ಮೇಲೆ ಇರಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.